ನಮಸ್ಕಾರ ಸ್ನೇಹಿತರೆ. ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ 2026 ಮತ್ತು 27ನೇ ಸಾಲಿನ ಮೌಲ್ಯ ಶಿಕ್ಷಣದ ಪುಸ್ತಕಗಳನ್ನ ನಾನು ರೆಫರ್ ಮಾಡಿ ನಿಮಗೆ ಮೌಲ್ಯ ಶಿಕ್ಷಣ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ತುಂಬಾ ಒಂದು ಡಿಮ್ಯಾಂಡೆಡ್ ಅಂಡ್ ಇಂಪಾರ್ಟೆಂಟ್, ಮತ್ತೆ ನಿಮಗೆ ಮೌಲ್ಯ ಶಿಕ್ಷಣದ ಮೇಲೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಕ್ಲಾಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಡಿಫ್ರೆಂಟ್ ಆಗಿ ಈಗ ಹೇಗೆ ಇಂಗ್ಲಿಷ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದೇ ರೀತಿ ನಾನು ಮೌಲ್ಯ ಶಿಕ್ಷಣದ ಜೊತೆಗೆ ಹೇಳ್ತಾ ಹೋಗೋಣ ಒಂದು ಕ್ಲಾಸ್ ಡೈಲಿ ಅಂತ ಅನ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿರೋದು ಮೌಲ್ಯ ಶಿಕ್ಷಣ ಅಂದ್ರೆ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಸರಿ ಯಾವುದು, ತಪ್ಪು ಯಾವುದು, ನೈತಿಕತೆ, ಇವೆಲ್ಲದ್ರ ಬಗ್ಗೆ ಗೊತ್ತಿರತ್ತೆ. ಅದ್ರ ಹೊರತುಪಡಿಸಿ ತುಂಬಾ ಡಿಫ್ರೆಂಟ್ ಆದಂತಹ ಟಾಪಿಕ್ಸ್ಗಳು ನಮ್ಮ ಮೌಲ್ಯ ಶಿಕ್ಷಣದಲ್ಲಿ ನೀಡಿದ್ದಾರೆ. ಅಂತಹ ಟಾಪಿಕ್ಸ್ಗಳನ್ನ ತಗೊಂಡು ಬಂದು ನಾನು ನಿಮ್ಗೆ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಈ ರೀತಿ ಪ್ರಶ್ನೆಗಳು ಬಂದಾಗ ಯಾವ ಒಂದು ಕ್ಲಾಸಲ್ಲಿ ಕೊಟ್ಟಿದ್ರು, ಯಾವ ಒಂದು ಲೆಸನ್ ಅಲ್ಲಿ ಈ ಒಂದು ಚಾಪ್ಟರ್ ಬಂದಿತ್ತು ಅಂತ ನಿಮ್ಗೇನೆ ಆಶ್ಚರ್ಯ ಅನ್ಸುತ್ತೆ. ಆ ತರ ಟಾಪಿಕ್ಸ್ ಗಳನ್ನ ಮೌಲ್ಯ ಶಿಕ್ಷಣದಲ್ಲಿ ನೀಡಿದ್ದಾರೆ. ದಿಸ್ ಈಸ್ ದ ಮೌಲ್ಯ ಶಿಕ್ಷಣದ್ದು ಒಂದು ಟಾಪಿಕ್ ಇದೆ ನೋಡಿ. ಸೈನ್ಸ್ ಟಾಪಿಕ್ ಇದೆ, ಬಟ್ ಮೌಲ್ಯ ಶಿಕ್ಷಣದಲ್ಲಿ ಬಂದಿದೆ. ಈ ರೀತಿ ಪ್ರಶ್ನೆ ಮೌಲ್ಯ ಶಿಕ್ಷಣದಲ್ಲಿ ಹೇಗ್ ಬಂತು ಅಂತ ನಿಮ್ಗೆ ಪ್ರಶ್ನೆ ಆಗ್ಬೋದು ಓದ್ದೇ ಇದ್ದಾಗ, ಅಥವಾ ನಿಮ್ಗೆ ಟೆಕ್ಸ್ಟ್ ಬುಕ್ಗಳು ಮೌಲ್ಯ ಶಿಕ್ಷಣ ಅಷ್ಟು ಈಸಿಯಾಗಿ ಸಿಗಲ್ಲ. ಹಾಗಾಗಿ ಅಲ್ಲಿ ಕೂಡ ನಿಮಗೆ ಅನ್ನಿಸ್ಬಹುದು. ಹಾಗಾಗಿ ಸ್ನೇಹಿತರೆ, ನಿಮ್ಗೋಸ್ಕರ ನಾನು ಮೌಲ್ಯ ಶಿಕ್ಷಣ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಡಿಫ್ರೆಂಟ್ ಆಗಿ ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದನ್ನ ಅವುಗಳನ್ನ ಎತ್ಕೊಂಡು ಬಂದು ಫಸ್ಟ್ ನಿಮ್ಗೆ ಥಿಯರಿ ಅದೇನ್ ಟಾಪಿಕ್ ಇದೆ ಅದನ್ನ ಮಾಡಿ, ಅದ್ರ ಕೆಳಗಡೆ ಇಂಪಾರ್ಟೆಂಟ್ ಅಂತ MCQ ಕೂಡ ತಗೊಂಡಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ. ಪ್ಲೇ ಲಿಸ್ಟ್ ಮಾಡಿದ್ದೀನಿ, ನೋಡಿ ವಾಚ್ ಮಾಡಿ. ಅದ್ರ ಜೊತೆಗೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲಾ ವಿಡಿಯೋ ಸರಣಿಗಳು ನಿಮಗೆ ಸಿಗ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರ್ಬೇಕಾಗತ್ತೆ. ಬನ್ನಿ, ಇವತ್ತಿನ ಕ್ಲಾಸಲ್ಲಿ ಸ್ನೇಹಿತರೆ ನಾನು ಆಲ್ಮೋಸ್ಟ್ ವೇಟ್ ಮಾಡ್ತಾ ಇರೋದು ಸಿಲೆಬಸ್ ಬರುತ್ತೆ. ನ್ಯೂ ಸಿಲೆಬಸ್ ಬಂದ್ರೆ ಸಿಲೆಬಸ್ ಪ್ರಕಾರ ಚಾಪ್ಟರ್ ವೈಸ್ ಹೋಗೋಣ ಅಂತಾನೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಯಾಕೋ ಇನ್ನೂ ಲೇಟೇ ಆಗ್ತಾ ಇದೆ. ಹಾಗಾಗಿ ನೋಡೋಣ, ಕೆಲವೊಂದೆಲ್ಲ ತುಂಬಾ ಡಿಫ್ರೆಂಟ್ ಆದಂತಹ ಟಾಪಿಕ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಬನ್ನಿ, ಇವತ್ತಿನ ಟಾಪಿಕ್ ಅಲ್ಲಿ ನಾವು ಸಮುದ್ರದಲ್ಲಿ ಕೃಷಿ ನೋಡಿ. ಆ ಒಂದು ನೇಮ್ ಅಲ್ಲಿನೇ ನಾನು ಫಸ್ಟ್ ಈ ಟಾಪಿಕ್ ನ ಓದಿದಾಗ ಸಮುದ್ರದಲ್ಲಿ ಕೃಷಿನಾ ಅಂತ ಶಾಕ್ ಆಗಿದೆ. ಓಕೆನಾ? ಅಯ್ಯೋ ಒಂದ್ ನಿಮಿಷ. ಎಸ್, ಸಮುದ್ರದಲ್ಲಿ ಕೃಷಿನ ಅದ ಹೇಗೆ ಅಂತ ನಾನು ಕೂಡ ಈ ಟಾಪಿಕ್ ಓದುವಾಗ ಒಂದು ಆಶ್ಚರ್ಯಪಟ್ಟೆ. ಅದಕ್ಕೆ ಕ್ಯೂರಿಯಾಸಿಟಿ ಅನ್ನೋದೇ ಈಗ ಇಂಗ್ಲಿಷ್ ಟೈಟಲ್ ಇರ್ತಕ್ಕಂಥದ್ದು. ಇದು ಮೌಲ್ಯ ಶಿಕ್ಷಣದಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಮೌಲ್ಯ ಶಿಕ್ಷಣದಲ್ಲಿ 100% ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡ್ತಾ ಹೋಗೋಣ ಏನೆಲ್ಲ ಕೊಟ್ಟಿದ್ದಾರೆ, ಸಮುದ್ರದಲ್ಲಿ ಹೇಗೆ ಕೃಷಿ ಆಗುತ್ತೆ, ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ವಿಜ್ಞಾನ ಇದು ಕೇವಲ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯವಾಗಿ ಕಾಣಿಸಬಹುದು, ಆದರೆ ಈ ಪದದ ನಿಜವಾದ ಅರ್ಥನೇ ತಿಳಿದುಕೋ ಅನ್ನೋ ಅರ್ಥವನ್ನ ಕೊಡುತ್ತೆ. ನೋಡಿ, ವಿಜ್ಞಾನ ಅಂದ್ರೆ ಏನು, ತಿಳಿದುಕೋ ಅನ್ನೋ ಅರ್ಥ ಕೊಡುತ್ತೆ. ಸೈನ್ಸ್ ಅಂದ ತಕ್ಷಣ ಆರ್ಟ್ಸ್ ಸ್ಟೂಡೆಂಟ್ಗಳಿಗೆ ತುಂಬಾ ಹಾರ್ಡ್ ಅನ್ಸುತ್ತೆ. ಅದಾದ್ಮೇಲೆ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಏನಂತಂದ್ರೆ ಎಲ್ಲರಿಗೆ ಅನ್ಸಲ್ಲರಿ, ಮ್ಯಾಕ್ಸಿಮಮ್ ಜನಕ್ಕೆ ಹಾರ್ಡ್ ಅಂತಾನೆ ಅನ್ಸುತ್ತೆ. ಹಾಗಾದ್ರೆ ಈ ಸೈನ್ಸ್ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಸೈಂಟಿಯಾ ಎಂಬ ಪದದಿಂದ ಬಂದಿದೆ. ಹೌದಾ? ಸೈಂಟಿಯಾ ಎಂಬ ಪದದಿಂದ ಬಂದಿದೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಲ್ಯಾಟಿನ್ ಭಾಷೆಯಿಂದ ಬಂದಿದೆ ನೋಡಿ. ಆಲ್ಮೋಸ್ಟ್ ಪದಗಳು ಲ್ಯಾಟಿನ್ ಮತ್ತು ಗ್ರೀಕ್ ಇಂದಾನೆ ಬಂದಿದೆ. ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಈಗ ಈ ಒಂದು ಸೈಂಟಿಯಾ ಎನ್ನೋ ಪದ ಲ್ಯಾಟಿನ್ ಇಂದಾನೆ ಬಂದಿದೆ ಇದು ಕೂಡ. ಹೌದಾ? ಹಾಗಾದ್ರೆ ಏನು ಸೈಂಟಿಯಾ ಅಂದರೆ ನೋಡಿ, ಎಂಬ ಪದದಿಂದ ಬಂದಿದ್ದು ಸೈರ್ ಅನ್ನೋ ಫಸ್ಟ್ ಪದ ತಗೊಂಡಿದ್ದಾರೆ. ಸೈರ್ ಎಂದರೆ ತಿಳಿದುಕೋ ಎಂಬ ಅರ್ಥವನ್ನ ಕೊಡುತ್ತದೆ. ಹೀಗಾಗಿ ನೋಡಿ, ತಿಳಿಯುವುದು, ತಾರ್ಕಿಕವಾಗಿ ಯೋಚಿಸುವುದು ಮತ್ತು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳುವುದೇ ವಿಜ್ಞಾನ ಅನ್ನೋದು ಅರ್ಥವನ್ನ ಕೊಡ್ತಾ ಇದ್ದಾರೆ ನೋಡಿ. ಇಷ್ಟೊಂದು ಚೆನ್ನಾಗಿ ನೈಸಾಗಿ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ಒಂದು ಥಂಬ್ ಲೈಕ್ ಕೊಡಕ್ಕೆ ಅಥವಾ ವಿಡಿಯೋನ ಹೈಪ್ ಮಾಡಿ ಪಾಯಿಂಟ್ಸ್ ಕೊಡಕ್ಕೂ ಯೋಚನೆ ಮಾಡಬೇಡಿ. ನಾವು ಇದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಯೂಟ್ಯೂಬರ್ಸ್ ಅನ್ನೋದು ನಮ್ಗೆ ಗೊತ್ತದು. PPT ಮಾಡ್ಕೊಂಡು ನಾವೆಲ್ಲ ಅದನ್ನೆಲ್ಲ ಹಾಕಿ ಮತ್ತೆ ವಿತ್ ಪ್ರೂಫ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಜೊತೆಗೆ ನೋಡಿ, ಇಲ್ಲಿ ವಿತ್ ಪ್ರೂಫ್ ನಿಮ್ಗೆ ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂತ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಪ್ರೂಫ್ ಇದೆ. ಇದ್ರ ಮೇಲೆ ತಿಳ್ಕೊಳ್ಳಿ. ನಾನು ಸುಮ್ಮನೆ ಎಲ್ಲೋ ಬಂದಿರೋದನ್ನ ತಗೊಂಡ್ ಬಂದಿಲ್ಲ.
ಹಾಗಾಗಿ ನಮ್ಮ ಎಫರ್ಟ್ ಇರುತ್ತೆ ಸ್ನೇಹಿತರೆ. ನಾನು ಒಂದು 10 ನಿಮಿಷದ ವಿಡಿಯೋ ಮಾಡಿದ್ದೀನಿ ಅಂದರೆ ಅದ್ರ ಹಿಂದೆ 1 ಅವರ್ ನಾವು ಅದರಲ್ಲಿ ಸ್ಟ್ರಗಲ್ ಆಗಿರ್ತೀವಿ. ಅಥವಾ ಸಬ್ಜೆಕ್ಟ್ ಮ್ಯಾಗ ಹೋಗುತ್ತೆ, ಈಸಿ ಇದ್ರೆ 1 ಅವರು, ಅಥವಾ ಅದು ತುಂಬ ಹಾರ್ಡ್ ಆಗಿದ್ರೆ 2 ಅವರ್ಸ್, ಈ ರೀತಿ ಇರುತ್ತೆ. ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಜಿಬ್ ಮಾಡಬೇಡಿ, ಓಕೆ, ಜಿಪುಣತನ ಮಾಡಬೇಡಿ, ಓಕೆ. ಸೊ ವಿಜ್ಞಾನವು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಜಾಣ್ಮೆ ಪರಿಹಾರಗಳನ್ನು ಹುಡುಕುವುದು ಸಂಬಂಧಿಸಿದೆ. ನಮ್ಗೆ ಆಲ್ರೆಡಿ ಗೊತ್ತು. ಸೊ ಸೈನ್ಸ್ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಸೊ ನಾವು ಇದು ಯಾಕೆ ಹಿಂಗಾಯ್ತು, ಈ ಗ್ಲಾಸ್ ಎಲ್ಲ ಹಾಕಿದ್ರೆ ವಾಟರ್ ಯಾಕೆ ಆ ಶೇಪ್ ತಗೊಳುತ್ತೆ, ಅದ್ರದ್ದೇ ಯಾಕೆ ಶೇಪ್ ಇಲ್ಲ, ಅದಕ್ಕೆ ಯಾಕೆ ಸ್ಮೆಲ್ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ. ಸೊ ವಿಜ್ಞಾನ ಅನ್ನೋದೇ ಪ್ರಶ್ನೆಗಳನ್ನು ಕೇಳುವುದು, ಸೊ ಜಾಣ್ಮೆಯ ಪರಿಹಾರವನ್ನು ಹುಡುಕುವುದೇ ವಿಜ್ಞಾನ ಅಂತ ಹೇಳ್ತಿದ್ದಾರೆ. ನಾವು ಯಾವುದಾದರ ಸಮಸ್ಯೆಯನ್ನು ಎದುರಿಸಿದಾಗ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೇವೆ, ಅದರ ಬಗ್ಗೆ ಯೋಚಿಸುತ್ತೇವೆ ಮತ್ತು ಹೊಸ ಉಪಾಯಗಳನ್ನು ಪ್ರಯತ್ನಿಸ್ತೇವೆ. ಅದನ್ನೇ ನಾವೀನ್ಯತೆ ಅಂತ ಕರಿತೀವಿ, ಹೌದಲ್ವಾ. ಏನೋ ಒಂದು ಸಮಸ್ಯೆ ನಮ್ಮ ಕಣ್ಣೆದುರುಗಡೆ ಬಂದಿದೆ ಅಂದರೆ ಸೊ ಅದನ್ನು ಸೂಕ್ಷ್ಮವಾಗಿ ನೋಡ್ಬಿಟ್ಟು ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದನ್ನ ಏನು ಯೋಚನೆ ಮಾಡ್ತೀವಲ್ಲ, ಅದನ್ನ ನಾವು ನಾವೀನ್ಯತೆ ಅಂತ ಕರಿತೀವಿ. ಹೊಸದಾಗಿ ಯೋಚಿಸುವುದನ್ನ, ಹೊಸ ಉಪಾಯಗಳನ್ನ ಪ್ರಯತ್ನಿಸುತ್ತೇವಲ್ಲ, ಇದನ್ನ ನಾವು ನಾವೀನ್ಯತೆ ಅಂತ ಕರಿತೀವಿ ಸ್ನೇಹಿತರೆ. ಸೊ ವಿಜ್ಞಾನ ಅಂದ್ರೆ ಕೇವಲ ಸೂತ್ರಗಳು ಅಥವಾ ಪ್ರಯೋಗಾಲಯವಲ್ಲ, ಇದು ನಮ್ಮ ಕುತೂಹಲವನ್ನು ಬಳಸಿಕೊಂಡು ಸುತ್ತಲಿನ ಜಗತ್ತನ್ನ ಉತ್ತಮಪಡಿಸುವ ಪ್ರಯತ್ನವಾಗಿದೆ. ಪ್ರತಿಯೊಂದು ಮಹಾನ್ ಆವಿಷ್ಕಾರವು ಏನಾದರೂ ಸಾಧ್ಯವೇ ಎಂಬ ಪ್ರಶ್ನೆಯಿಂದಲೇ ಆರಂಭವಾಗಿದೆ. ಸೊ ಈಗ ಆಟೋಮನ್ ಟರ್ಕರು ನಮ್ಮ ಒಂದು ಏನ್ ಮಾಡ್ತಾರೆ, ಕಾನ್ಸ್ಟಲೋಪನವನ್ನು ವಶಪಡಿಸ್ಕೊತಾರೆ. ಸೊ ಅಲ್ಲಿರ್ತಕ್ಕಂಥ ಅಷ್ಟಕ್ಕೆ ಗಾಬರಿ ಆಗಲ್ಲ, ಇದು ಮುಗೀತು ಇಲ್ಲಿಂದ ವ್ಯಾಪಾರ, ಬಟ್ ಬೇರೆ ದಾರಿನ ಹುಡುಕ್ತಾರೆ. ಆವಾಗಲೇ ಅವ್ರಿಗೆ ಏನು ಸಿಗುತ್ತೆ, ವಾಸ್ಕೋಡಿಗಮ್ಮ ಬರ್ತಾನೆ, ಭಾರತವನ್ನು ಕಂಡುಹಿಡಿತಾನೆ. ಸೊ ಏನಾದರೂ ಸಾಧ್ಯನಾ, ಒಂದು ಸಮಸ್ಯೆ ಬಂದಾಗ ನಾವು ಹಿಂಗೆ ಮಾಡಿದ್ರೆ ಆಗುತ್ತಾ, ನಾವು ಹೀಗೆ ಮಾಡಿದ್ರೆ ಆಗುತ್ತಾ ಅನ್ನೋ ಯೋಚನೆಯೇ ನಮ್ಗೆ ಏನು ಮಾಡುತ್ತೆ, ಸಂಶೋಧನೆ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಜಗತ್ತು ಇಂದು ಎದುರಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆಗೆ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಜಾಗತಿಕ ತಾಪಮಾನದ ಏರಿಕೆ ಅಂತಕ್ಕಂಥದ್ದು ನಮ್ಮ ಎದುರಿರ್ತಕ್ಕಂಥ ಒಂದು ದೊಡ್ಡ ಸವಾಲಿದು. ಸೊ ಈ ಟಾಪಿಕ್ ಬಗ್ಗೆನೇ ಈ ಒಂದು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಒಂದು ದೊಡ್ಡ ಕಾರಣವೆಂದರೆ ನೋಡಿ, ಜಾಗತಿಕ ಒಂದು ತಾಪಮಾನಕ್ಕೆ ಅತಿ ದೊಡ್ಡವಾದ ಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ. ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ನೋಡಿ, ಕಲ್ಲಿದ್ದಲು ಮತ್ತೆ ಪೆಟ್ರೋಲ್ನಂತಹ ಇಂಧನಗಳನ್ನ ಸುಡುವುದರಿಂದನೇ ಆ ಅತಿ ಒಂದು ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಅಂತ ಹೇಳಿದೆ ಸ್ನೇಹಿತರೆ. MCQ ತಗೊಂಡಿದ್ದೀನಿ, ನೀವು ಇಲ್ಲಿ ಪರ್ಫೆಕ್ಟ್ ಆದ್ರಿ ಥಿಯರಿಯಲ್ಲಿ ಅಂದ್ರೆ ಆ ಕ್ವಶನ್ಸ್ ಡನ್ ಅಂತ ಮಾಡ್ತೀರಾ. ನಾನು ಫಸ್ಟೇ ಕ್ವಶನ್ ಕೇಳಿದ್ದೆ ಅಂದ್ರೆ ನಿಮ್ಗೆ ಆಗ್ತಿರ್ಲಿಲ್ಲ, ಅದು ಓದೋರಿಗೆ ಆಗ್ತಿತ್ತು. ಸೊ ಆಲ್ಮೋಸ್ಟ್ ಇನ್ನು ಯಾರು ಮೌಲ್ಯ ಶಿಕ್ಷಣ ಓದ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನೋಡಿ, ಸೊ ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳು ಸುಡುವುದರಿಂದನೇ ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಅಡಿಯಲ್ಲಿ ಸಂಗ್ರಹವಾಗಿದ್ದ ಇಂಗಾಲವು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಈ ಇಂಗಾಲ ಅಂಶವು ಭೂಮಿಯ ತಾಪಮಾನ ಹೆಚ್ಚಿಸ್ತದೆ ಅಂತಕ್ಕಂಥದ್ದು. ಸೊ ಈಗ ಜಾಗತಿಕ ತಾಪಮಾನಕ್ಕೆ ಅತ್ಯಂತ ದೊಡ್ಡ ಕಾರಣ ಏನಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಅಂತಹ ಇಂಧನಗಳನ್ನ ಸುಡುವುದು ಅಂತ ನಮ್ಗೆ ಅರ್ಥ ಆಯ್ತು. ಅಂಡ್ ಒಂದು ಹೊಸ ಆಲೋಚನೆ ಹೊಳೆಯುತ್ತೆ ವಿಜ್ಞಾನಿಗಳಿಗೆ. ಏನು ಹಾಗಾದ್ರೆ ಈ ತಾಪಮಾನವನ್ನ ನಾವು ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವಿಜ್ಞಾನಿಗಳ ಗುಂಪೊಂದು ಬೆಂಗಳೂರಿನಲ್ಲಿ ಒಂದು ಕಂಪನಿಯನ್ನ ಸ್ಥಾಪಿಸ್ತದೆ. ಅದರ ವಿಶಿಷ್ಟತೆ ಹೊಸ ಪ್ರಯೋಗವನ್ನ ಪ್ರಾರಂಭಿಸುವುದು ಅದೇ ಸಮುದ್ರದಲ್ಲಿ ಕೃಷಿ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ನಾವು ಸಮುದ್ರದಲ್ಲಿ ಕೃಷಿ ಮಾಡಬೇಕು, ಅದರಿಂದ ಏನಾದರೂ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋದು ವಿಜ್ಞಾನಿಗಳ ಒಂದು ಯೋಚನೆ ಆಗಿರುತ್ತೆ. ಸೊ ಕೆಲವು ಕ್ರಿಯಾಶೀಲ ವಿಜ್ಞಾನಿಗಳು ಉತ್ತಮ ಮತ್ತು ಶುದ್ಧ ಶಕ್ತಿಯ ಮೂಲವನ್ನ ಕಂಡುಕೊಳ್ಳಲು ಬಯಸ್ತಾರೆ. ಅವರು ಈ ಜೈವಿಕ ಇಂಧನಗಳ ಬಗ್ಗೆ ಯೋಚಿಸಿದರು. ಜೋಳ ಮತ್ತು ಜಟ್ರೋಫಾದಂತಹ ಸಸ್ಯಗಳಿಂದ ತಯಾರಿಸಿದ ಇಂಧನಗಳ ಬಗ್ಗೆ ನೋಡಿ. ಸೊ ಈ ಜೋಳ ಮತ್ತು ಜಟ್ರೋಫಾ ಅಂತಹ ಬೆಳೆಗಳು ಏನಾದರೂ ಬೆಳೆದ್ರೆ ಮೇ ಬಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅನ್ನೋದು ವಿಜ್ಞಾನಿಗಳ ಯೋಚನೆ ಆಗಿರುತ್ತೆ ಸ್ನೇಹಿತರೆ. ಆದರೆ ಒಂದು ಸಮಸ್ಯೆ ಇತ್ತು. ಏನದು? ತಿನ್ನಲು ಬೆಳೆಗಳನ್ನು ಬೆಳೆಸಬೇಕಾದರೆ ಅದೇ ಭೂಮಿಯ ಇಂಧನಕ್ಕಾಗಿ ಸಸ್ಯಗಳನ್ನು ಬೆಳೆಸಲು ಸಹ ಬೇಕಾಗುತ್ತದೆ. ಸೊ ಅಂತಂದ್ರೆ ಈಗ ನಮ್ಗೆ ಜೋಳನು ತಿನ್ನಕ್ ಬೇಕ್ರಿ, ಹೌದಾ ಅಲ್ವಾ? ಸೊ ಇದನ್ನೇ ಇಂಧನವಾಗಿ ಹೆಂಗ್ ಬೆಳೆಸೋದು? ಅಷ್ಟೆಲ್ಲ ಇವಾಗ ನೋಡಿ, ಈ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರದ ಕೊರತೆ ಆಗ್ತಾ ಇದೆ. ಸೊ ಈಗ ಮತ್ತೆ ಅದು ಇಂಧನವಾಗಿ ಬೆಳೆಸೋದು ಅಂತ ಅಂದ್ರೆ ಇನ್ನೂ ಕಷ್ಟ ಆಗತ್ತೆ. ಇದು ಒಂದು ದೊಡ್ಡ ಪ್ರಶ್ನೆ ಆಗಿ ಅವರಿಗೆ ಕಾಡುತ್ತೆ. ಆಹಾರ ಅಥವಾ ಇಂಧನ ಯಾವ್ದಕ್ಕಾಗಿ ಬೆಳಿಬೇಕು? ಈಗ ಜೋಳವನ್ನ ಅಥವಾ ಜಟ್ರೋಫಾವನ್ನ ಇಂಧನಕ್ಕಾಗಿ ಬೆಳಿಬೇಕು, ಆಹಾರಕ್ಕಾಗಿ ಬೆಳಿಬೇಕು? ಎರಡೂ ಬೆಳೆದ್ರು
ತುಂಬ ಬೇಕಾಗುತ್ತೆ, ಅದು ಅನ್ಲಿಮಿಟೆಡ್. ಇವಾಗೇ ಭೂಮಿಯಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಖಾಲಿ ಆಗ್ತಿದೆ. ನಮ್ಮ ಫರ್ನಿಚರ್ಗೋಸ್ಕರ, ನಮ್ಮ ಅತಿ ಆಸೆ, ನಮ್ಮ ಮಾನವನ ಅತಿ ಆಸೆಗೋಸ್ಕರ ಸುಂದರವಾಗಿ ಕಾಣಲಿ ಅನ್ನೋ ಕಾರಣಕ್ಕೇ ಫರ್ನಿಚರ್ ಇಲ್ಲಾರ್ದೆ ಮನೆಗಳಿಲ್ಲ ಇವತ್ತಿನ ಕಾಲದಲ್ಲಿ. ಸೊ ನಮ್ಮ ಕಾಡ್ ನಾಶ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಹಾರವನ್ನೂ ಆಗಬೇಕು, ಇಂಧನನೂ ಆಗಬೇಕು ಅಂತ ಅಂದರೆ ಸೊ ಇದೊಂದು ದೊಡ್ಡ ಸಮಸ್ಯೆ ವಿಜ್ಞಾನಿಗಳ ಹತ್ರ ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ನ ಮೌಲ್ಯ ಶಿಕ್ಷಣದಲ್ಲಿ ಕೊಟ್ಟಿದ್ದಾರೆ. ನಂಗಂತೂ ತುಂಬ ಇಷ್ಟ ಆಯ್ತಿದು. ನೋಡಿ, ಅವರು ಆಳವಾದ ಸಾಗರದಲ್ಲಿ ಕಡಲಕಳೆಯನ್ನು ಬೆಳೀತಾರೆ. ನಂತರ ತಾವು ವಿನ್ಯಾಸಗೊಳಿಸಿದ ಸಮುದ್ರ ಕೊಯ್ಲು ಯಂತ್ರಗಳನ್ನು ಬಳಸಿ, ನೋಡಿ ಅವರು ಕಡಲಕಳೆಗಳನ್ನು ಬೆಳೀತಾರೆ. ಕಡಲಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ, ಅದನ್ನು ಕಡಲಕಳೆ ಬೆಳೆಗಳು ಅಂತ ಕರೀತಾರೆ. ಸೊ ಅವುಗಳನ್ನ ಒಂದು ಸಮುದ್ರದ ಕೊಯ್ಲು ಯಂತ್ರವನ್ನು ತಯಾರಿಸಿ ಅವುಗಳನ್ನು ಬೆಳೆಸಿ ಕಟಾವು ಕೂಡ ಮಾಡ್ತಾರೆ. ಆದ್ದರಿಂದ ಹಲವು ಉತ್ಪನ್ನಗಳನ್ನು ತಯಾರಿಸ್ತಾರೆ. ಅವುಗಳಲ್ಲಿ ಭೂಸಸ್ಯಗಳು ಬೆಳೆಯಲು ಸಹಾಯ ಮಾಡುವ ಜೈವಿಕ ಉತ್ತೇಜಕಗಳು, ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ ಮತ್ತು ಅಂತಿಮವಾಗಿ ಇಂಧನವು ಸೇರಿವೆ. ಸೊ ಇಷ್ಟೂ ಸೇರಿವೆ. ಅದರಲ್ಲಿ ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡ್ತಕ್ಕಂಥ ಜೈವಿಕ ಉತ್ತೇಜಕಗಳಿದಾವೆ, ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ ಕೂಡ ಇದೆ, ಮತ್ತು ಅಂತಿಮವಾಗಿ ಇಂಧನವು ಸೇರಿವೆ ಅಂತ. ಸೊ ಪರಿಣಾಮ ಆಯಿತು, ಈ ವಿಧಾನವು ಪರಿಸರಕ್ಕೆ ಹೆಚ್ಚು ಇಂಗಾಲವನ್ನು ಸೇರಿಸುವುದಿಲ್ಲ. ಸೊ ನೋಡಿ, ಕೊನೆಯದಾಗಿ ಫೈನಲ್ ಏನು ಮಾಡ್ತಾರೆ ಅಂದರೆ ಬೆಳೆಯಲು ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೊಂದು ಯಂತ್ರವನ್ನು ಕಂಡುಹಿಡಿತಾರೆ. ಸೊ ಈ ರೀತಿಯಾಗಿ ಸಮುದ್ರದಲ್ಲಿ ಕೃಷಿ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಆದಂತಹ ಟಾಪಿಕ್ ಇದು. ಸೊ ಇದನ್ನು ನಿಮಗೆ ಮೌಲ್ಯ ಶಿಕ್ಷಣದಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ನೀವು ಓದಿರಲಿಲ್ಲ, ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ರೆ ಬೇರೆ. ಸೊ ಇವಾಗ ಓದ್ಬಿಟ್ಟಿದ್ದೀರಾ ಎಲ್ಲರೂ, ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಎಲ್ಲರೂ ನೋಡಿದ್ದೀರಾ. ಸೊ ಇದಕ್ಕೆ ನೀವು ಈಗ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ನಂದೊಂದು ಏನಂತಂದರೆ ಸ್ವಮೌಲ್ಯಮಾಪನ ಮಾಡ್ಕೊಳ್ಳಿ. ಸೊ ನಾನು ಕ್ವಶನ್ ಕೇಳಿದಾಗ ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡೋದನ್ನು ಮಾಡಿ, ಟೈಮ್ ಆದರೂ ಪರವಾಗಿಲ್ಲ. ಇದೇ ರೀತಿ ನಿಮಗೆ ಸೂಪರ್ ಆದಂತಹ ಟಾಪಿಕ್ಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ನೋಡಿ ಇವಾಗ, ಸೊ ಫಸ್ಟ್ ಕ್ವಶನ್ ಸ್ಕಿಪ್ ಆಗಿದೆಯಾ? ಇಲ್ಲ, ಇಲ್ಲಿದೆ. ಓಕೆ. ಸೊ ವಿಜ್ಞಾನ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಗ್ರೀಕ್ ಭಾಷೆಯಿಂದ ಬಂದಿದ್ಯಾ, ಲ್ಯಾಟಿನ್ ಭಾಷೆಯಿಂದ ಬಂದಿದ್ಯಾ, ಇಂಗ್ಲಿಷ್ ಭಾಷೆಯಿಂದ ಬಂದಿದ್ಯಾ, ಅಥವಾ ಸಂಸ್ಕೃತ ಭಾಷೆಯಿಂದ ಬಂದಿದ್ಯಾ? ಇವಾಗ ನಾವು ಇಡೀ ಕ್ಲಾಸ್ ಥಿಯರಿನ ನೋಡ್ಕೊಂಡಿದೀವಿ. ಈಗ ನಮಗೆ ಈಸಿ ಅನ್ಸುತ್ತದು. ಇಲ್ಲ ಅಂದರೆ ನಾವು ಬಹಳ ಒಂದು ಸ್ವಲ್ಪ ನಾವು ಓದಿಲ್ಲ ಅಂದ್ರೂ ನಾವು ಎರಡರ ಮೇಲೆ ಡೌಟ್ ಮಾಡ್ತಿದ್ವಿ. ಒಂದು ಗ್ರೀಕು, ಇನ್ನೊಂದು ಲ್ಯಾಟಿನ್. ಇನ್ನೊಂದು ಲ್ಯಾಟಿನ್, ಇವೆರಡರ ಮೇಲೆ ಡೌಟ್ ಇರ್ತಿತ್ತು. ಡೌಟ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತೀನಿ ನಾನು. ಕ್ಲಿಯರ್ ಆಗಿ ತಿಳ್ಕೊಳ್ಳೋದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಲ್ಯಾಟಿನ್ ಈಸ್ ದ ರೈಟ್ ಆನ್ಸರ್. ಲ್ಯಾಟಿನ್ ನ ಸೈಂಟಿಯಾ ಅಂತಕ್ಕಂಥ ಒಂದು ಪದದಿಂದ ವಿಜ್ಞಾನ ಎಂಬ ಪದವು ಬಂದಿದೆ. ಇಲ್ಲಿದೆಯಾ ಸೈಂಟಿಯಾ? ನೋಡಿ ಇಲ್ಲಿ ಸೈಂಟಿಯಾ ಎಂಬ ಪದದಿಂದ ಬಂದಿದೆಯಾ? ಎಸ್, ಹೌದು. ಸೊ ಎರಡನೇ ಪ್ರಶ್ನೆ ಸ್ನೇಹಿತರೆ, ನನ್ಗೆ ಇಲ್ಲೊಂದು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಹಾಗಿದ್ರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮನಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಮನಿ ರೀ, ಅಮೌಂಟ್, ಮನಿ, MO. ನೋಡಿ ಮನಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನೀವೇನಷ್ಟು ಇದಿಲ್ಲ, ಎಲ್ಲರೂ ಟೀಚರ್ಸ್, ಎಲ್ಲರೂ ಟ್ಯಾಲೆಂಟೆಡ್ ಆಗಿದ್ದೀರಾ, ಅರ್ಥ ಮಾಡ್ಕೊಂಡಿರ್ತೀರಾ. ಎಕನಾಮಿಕ್ಸ್ ಟಾಪಿಕ್ ಅಲ್ಲಿ ಮನಿ ಅಂತ ಬರುತ್ತೆ, ಹಣ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಒಂದು ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡ್ಬೇಕು ನೀವು. ಓಕೆ. ಸೊ ಎರಡನೇ ಪ್ರಶ್ನೆ, ಸೈರಾ ಎಂದರೆ ಏನು? ಸೈರಾ ಅಂತಕ್ಕಂಥ ಪದದ ಒಂದು ಅರ್ಥ ಏನು? ಸೊ ಸೈಂಟಿಯಾ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಲ್ವಾ? ಸೊ ಹಾಗಾದ್ರೆ ಆ ಒಂದು ಸೈಂಟಿಯಾ ಅಲ್ಲೇ ಸೈರಾ ಅನ್ನೋ ಉಪಪದ ಬರುತ್ತೆ. ಆ ಸೈರಾ ಅಂದ್ರೆ ಏನು? ಕಲಿಸು, ಶೋಧಿಸು, ತಿಳಿದಿಕೋ, ಈ ಮೇಲಿನ ಯಾವುದು ಅಲ್ಲ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿದ್ರೆ ದಿ ಬೆಸ್ಟ್. ಅದು ನಿಮ್ಮ ಸ್ವಮೌಲ್ಯಮಾಪನ ನೀವೇ ಮಾಡ್ಕೊಳ್ಳಿ. ಓಕೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ತಿಳಿದುಕೋ ಅನ್ನೋದಾಗುತ್ತೆ ಸ್ನೇಹಿತರೆ. ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕಲಿಸುನು ಅಲ್ಲ, ಶೋಧಿಸುನು ಅಲ್ಲ. ಶೋಧಿಸು ಅಂತ ಆದ್ರೂ ಆಗ್ಬೋದು ಅಂತ ಅನ್ಸುತ್ತೆ ವಿತೌಟ್ ನಾವು ಪ್ರಿಪ್ರೇಷನ್ ಆಗದೆ ಹೋದಾಗ. ಯಾಕಂತಂದ್ರೆ ಸೈನ್ಸ್ ಅಂದ್ರೆ ಶೋಧನೆ ಮಾಡೋದಿರುತ್ತೆ ಅಂತ ನಿಮ್ಗೆ ಅಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಕ್ವಶನ್ಸ್ನ ಕೊಡ್ಬೋದು. ಇನ್ನೂ ನಾವು ಕೊಡ್ಬೋದಾಗಿತ್ತು, ಸುಮ್ಮನೆ ನಮ್ಮ ಮೇಲಿನ ಯಾವುದು ಅಲ್ಲ ಅಂತ ಆಗ್ಬಿಟ್ಟಿದ್ದೀನಿ. ನನ್ನ ಉದ್ದೇಶ ನಿಮ್ಗೆ ಥಿಯರಿ ತಲುಪಿಸೋದು ಮತ್ತೆ ಯಾವ ರೀತಿ ಪ್ರಶ್ನೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ. ಸೊ ಮೂರನೇ ಪ್ರಶ್ನೆ ನೋಡಿ, ಜಾಗತಿಕ ತಾಪಮಾನ ಏರಿಕೆಗೆ ಅತಿ ದೊಡ್ಡ ಕಾರಣ ಯಾವುದು? ಸೊ ಅರಣ್ಯನಾಶನ, ಪ್ಲಾಸ್ಟಿಕ್ನ ಬಳಕೆನ, ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಅಂತಹ ಇಂಧನಗಳನ್ನ ಸುಡುವುದಾ, ಅಥವಾ ಈ ಮೇಲಿನ ಎಲ್ಲವೂ? ಸ್ನೇಹಿತರೆ, ನೀವೇನಾದ್ರೂ ಟಾಪಿಕ್ನ ಓದಿರ್ಲಿಲ್ಲ ಅಂತ ಅಂದ್ರೆ ಈ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರನೇ ಆಗುತ್ತೆ ಅಲ್ವಾ? ಸೊ ಅರಣ್ಯನಾಶ ಕೂಡ ಒಂದು ಜಾಗತಿಕ ತಾಪಮಾನಕ್ಕೆ ಏರಿಕೆ ಕಾರಣ ಆಗಿದೆ, ಪ್ಲಾಸ್ಟಿಕ್ ಬಳಕೆ ಕೂಡ ಆಗಿದೆ.
ಆದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಒಂದು ಲೆವೆಲ್ ಅಲ್ಲಿ ಹೋಗಿ ನಾವು ನೋಡೋದಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನ ಸುಡುವುದರಿಂದ ನಮ್ಮ ಜಾಗತಿಕ ತಾಪಮಾನ ಅತಿಯಾಗಿ ಆಗೋದಕ್ಕೆ ದೊಡ್ಡ ಕಾರಣ, ಬಿಗ್ಗೆಸ್ಟ್ ರೀಸನ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಪಿಪಿಟಿ ಹೆಂಗಿದೆ ಸ್ನೇಹಿತರೆ? ಪಿಪಿಟಿ ಚೆನ್ನಾಗಿ ಬಂದಿದೆ ಅಲ್ಲ? ಬೆಂಗಳೂರಿನಲ್ಲಿ ನೋಡಿ, ಇಷ್ಟೆಲ್ಲ ಕ್ರಿಯೇಟಿವಿಟಿಯಾಗಿ ನಾನು ತೊಗೊಂಡು ಬರಬೇಕು ಅಂದರೆ ನನ್ನದೇ ಆದಂಥ ಸಮಯ ಇದೆ. ಸೊ ನಮ್ಮದು ಬಿಸಿ ಶೆಡ್ಯೂಲ್ ಆಗಿರುತ್ತೆ. ಹಾಗಾಗಿ ಅಟ್ಲೀಸ್ಟ್ ನೀವು ಲೈಕ್ ಮಾಡಿ, ಹೆಚ್ಚಿನ ತರಗತಿಗಳು ಬೇಕಾಗಿದ್ದರೆ ಮ್ಯಾಮ್ ಇದೇ ಥರ ಕ್ಲಾಸ್ ಮಾಡಿ ನಮಗೆ ಫುಲ್ 6 to 10 ನಮಗೆ ಮೂಲ ಶಿಕ್ಷಣವನ್ನು ಹೇಳ್ಕೊಡಿ ಅಂತಂದ್ರೂ ಕೂಡ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಓಕೆ, ಸಿಲೆಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ, ಬರಲಿ ಸ್ನೇಹಿತರೆ, ಸಿಲೆಬಸ್ ಬರಲಿ. ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ ಹೊಸ ಕಂಪನಿಯ ವಿಶಿಷ್ಟತೆ ಏನು? ಏನದ್ರದ್ದು ಐಡಿಯಾ ಇತ್ತು? ಕೃಷಿಯಲ್ಲಿ ಸುಧಾರಣೆ ಮಾಡೋದ, ಕಂಪನಿಗಳಲ್ಲಿ ತಂತ್ರಜ್ಞಾನದ ಬಳಕೆ ಮಾಡೋದ, ಸಮುದ್ರದಲ್ಲಿ ಕೃಷಿನ, ನದಿಯಲ್ಲಿ ಕೃಷಿನ? ಸೊ ನಾವು ಲೆಸನ್ನಲ್ಲೇ ನೋಡಿದ್ವಿ, ದಟ್ ಈಸ್ ದ ಸಮುದ್ರದಲ್ಲಿ ಕೃಷಿ ಅಂತ. ಸೊ ದ್ಯಾಟ್ಸ್ ವೈ ಸಮುದ್ರದಲ್ಲಿ ಕೃಷಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಾಗಬಹುದು. 5ನೇ ಪ್ರಶ್ನೆ, ವಿಜ್ಞಾನಿಗಳು ಯಾವ ಬೆಳೆಗಳ ಮೂಲಕ ಜೈವಿಕ ಇಂಧನಗಳನ್ನು ಬೆಳೆಸಲು ಯೋಚಿಸಿದರು? ಸ್ನೇಹಿತರೆ, ಇದು ಯೋಚಿಸಿದರು ಆಗಬೇಕಾ ಎಚ್ಚರಿಸಿದರು ಆಗಿದೆ? ಯೋಚಿಸಿದರು ಅಂತ ಆಗತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಕ್ವಶನ್ ಆಗ್ಬೋದು ಅನ್ನೋದು ನಂಗೆ ಡೌಟ್ ಇದೆ. ಯಾಕಂತಂದ್ರೆ ಈ ರೀತಿ ಟ್ರಿಕ್ಕಿ ಕ್ವಶನ್ಸ್ಗಳೇ ಅವ್ರಿಗೆ ಭಾಳ ಇಷ್ಟ ಎಕ್ಸಾಮ್ನವ್ರಿಗೆ, ಹೌದಾ, ಎಕ್ಸಾಮ್ ಪೇಪರ್ ತೆಗಿಯೋರಿಗೆ. ಸೊ ಆಪ್ಷನ್ ಎ ಜೋಳ ಮತ್ತು ಗೋಧಿ, ಆಪ್ಷನ್ ಬಿ ಜೋಳ ಮತ್ತು ಜಟ್ರೋಫಾ, ಆಪ್ಷನ್ ಸಿ ರಾಗಿ ಮತ್ತು ಜೋಳ, ಆಪ್ಷನ್ ಡಿ ಗೋಧಿ ಮತ್ತು ರಾಗಿ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ, ಸೊ ನಮ್ಗೆಲ್ಲರಿಗೂ ಗೊತ್ತಿದೆ, ಈಗ ನಾವು ಥಿಯರಿ ಮಾಡ್ಕೊಂಡೇ ಬಂದಿದ್ದೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೋಳ ಮತ್ತು ಜಟ್ರೋಫಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಜೋಳ ಮತ್ತು ಜಟ್ರೋಫಾನ ಬೆಳಿಲಿಕ್ಕೆ ವಿಜ್ಞಾನಿಗಳು ಯೋಚನೆಯನ್ನ ಮಾಡಿರ್ತಾರೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಸೊ ಅದನ್ನ ನಿಮಗೆ ಅಂಡರ್ಸ್ಟ್ಯಾಂಡ್ ಕೂಡ ಮಾಡಿಸಿದ್ದೀನಿ. ಇದ್ರ ಮೇಲೆ ಯಾವ ರೀತಿ MCQ ಬರಬೇಕು ಅಂತಾನು ಕೂಡ ಹೇಳಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಎಷ್ಟು ತಲುಪ್ತು, ನಿಮ್ಗೆ ಈ ರೀತಿ ಕ್ಲಾಸಸ್ ಬೇಕಾಗಿದೆಯಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ತರಗತಿ ಬಗ್ಗೆ ಕೂಡ ಏನನ್ಸುತ್ತೆ ಅಂತ ತಿಳಿಸಿ. ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಕೇಳಿದರೆ ನಾನು ಅದನ್ನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಮನಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ನೆನಪಿರಲಿ, ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.